ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಪ್ರೀವಿಯಸ್ ವಿಡಿಯೋನಲ್ಲಿ ನಾವು 8 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ನೀವಿನ್ನ ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಹೋಗ್ಬಿಟ್ಟು ನೋಡ್ಕೊಬನ್ನಿ. ಆ್ಯಂಡ್ ಇದು ಬಂದು ನಿಮಗೆ 14 ಮಾರ್ಕ್ಸ್ ಕ್ವಶನ್. ಇದು ತುಂಬ ಈಸಿ ಆಗಿದೆ, ಕ್ಲೀನಾಗಿ ನೋಡ್ಕೊಳ್ಳಿ. 1 2 3 ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ, ಲೈಕ್ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಹೇಗೆ ಮಾಡೋದು ಅಂತ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಪ್ರೀವಿಯಸ್ ವಿಡಿಯೋನ ನೋಡ್ಕೊಂಡು ಬನ್ನಿ, ಇಲ್ಲಾಂದರೆ ಪ್ರಾಬ್ಲಮ್ ಅರ್ಥ ಆಗೋದಿಲ್ಲ ನಿಮಗೆ. ಆಲ್ಮೋಸ್ಟ್ ಕಂಟಿನ್ಯೂಷನ್ನೇ ಇದು. ಇಲ್ಲಿ ಕ್ವಶನಲ್ಲಿ ನೋಡಿ ಏನು ಕೊಟ್ಟಿದ್ದಾನೆ. ಮಿಸ್ ರೋಷನ್ ಎಲೆಕ್ಟ್ರಾನಿಕ್ಸ್ ಸಪ್ಲೈಡ್ ಗೂಡ್ಸ್ ಆನ್ ಸೇಲ್ ಆಫ್ ರಿಟರ್ನ್ ಬೇಸಿಸ್, ದ ಪರ್ಟಿಕ್ಯುಲರ್ ಆಫ್ ವಿಚ್ ಆರ್ ಗಿವನ್ ಹ್ಯಾಸ್ ಅಂಡರ್ ದ ಪೀರಿಯಡ್ ಮಾರ್ಚ್ 2024. ಏನು ಕೊಟ್ಟಿದ್ದಾನೆ ಇಲ್ಲಿ? ಡೇಟು, ಕಸ್ಟಮರ್ ನೇಮ್, ಅಮೌಂಟ್, ಡೇಟ್, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕೊಟ್ಟಿದ್ದಾನೆ. ನಾನು ಪ್ರೀವಿಯಸ್ ಕ್ಲಾಸಲ್ಲೇ ಹೇಳಿದ್ದೆ, ಏನಾದರೂ ಒಂದು ಗೂಡ್ಸನ್ನ ಅವನಿಗೆ ಸೆಂಡ್ ಮಾಡಿರ್ತಾನೆ, ಆವಾಗ ಕಸ್ಟಮರು ಅದೆಲ್ಲ ಅವ್ನಿಗೆ ಎಷ್ಟು ಬೇಕು ಎಲ್ಲ ಸ್ಯಾಟಿಸ್ಫೈ ಆದರೆ ಎಲ್ಲನೂ ಯೂಸ್ ಮಾಡ್ತಾನೆ ಗೂಡ್ಸನ್ನ. ಇನ್ ಕೇಸ್ ಯಾವುದಾದ್ರೂ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ರಿಟರ್ನ್ ಮಾಡ್ತಾನೆ ಅದನ್ನು. ಓಕೆನಾ? ಇವಾಗ ಏನಿದೆ ಕ್ವಶನಲ್ಲಿ, ಮಾರ್ಚ್ 10th ರಾಹುಲ್ 3700 rupeesದು ಪರ್ಚೇಸ್ ಮಾಡಿದ್ದಾನೆ. ಅದರಲ್ಲಿ ಏನು ಮಾಡಿದ್ದಾನೆ ಅಂದರೆ ರಿಟರ್ನ್ ಆಲ್. ಏನೇನು ಪರ್ಚೇಸ್ ಮಾಡಿದ್ನೋ ಅದಷ್ಟು ಏನು ಮಾಡಿದ್ದಾನೆ ಇವನು, ಪ್ರತಿಯೊಂದೂ ರಿಟರ್ನ್ ಮಾಡಿಬಿಟ್ಟಿದ್ದಾನೆ. ಓಕೆನಾ? ಮತ್ತು 15th ಶ್ವೇತಾ 5200ದು ಪರ್ಚೇಸ್ ಮಾಡಿದ್ದಾರೆ. 15th ಪರ್ಚೇಸ್ ಮಾಡಿದ್ದು. 27th ಏನು ಮಾಡಿದ್ದಾರೆ, ರಿಟೈನ್ಡ್ ಆಲ್. ಇಲ್ಲಿ ನೋಡಿ, ಇದು ರಿಟರ್ನ್ ಮಾಡಿದ್ದಾನೆ. ರಿಟೈನ್ಡ್ ಆಲ್ ಅಂದರೆ ಎಲ್ಲನೂ ಗೂಡ್ಸನ್ನು ಸೇಲ್ ಮಾಡಿಬಿಟ್ಟಿದ್ದಾನೆ ಅಂತ ಅರ್ಥ. ಓಕೆನಾ? ರಿಟೈನ್ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಮತ್ತು 20th ಮೋಹನ್ 2400 rupees ಅಷ್ಟು ಪರ್ಚೇಸ್ ಮಾಡಿದ್ದಾನೆ. ಬಟ್ 27th ಏನು ಮಾಡಿದ್ದಾನೆ, ಗೂಡ್ಸ್ ರಿಟರ್ನ್ ವರ್ತ್ ಆಫ್ 1000 rupees. 2400ಅಲ್ಲಿ 1000 rupees ಅಷ್ಟು ಗೂಡ್ಸನ್ನು ಏನು ಮಾಡಿದ್ದಾನೆ, ರಿಟರ್ನ್ ಮಾಡಿದ್ದಾನೆ. ನೆಕ್ಸ್ಟು 27th ಶ್ವೇತಾ 3500. ಇಲ್ಲೇನು ಕೊಟ್ಟಿದ್ದಾನೆ, ನೋ ಇಂಟಿಮೇಟೆಡ್ ಟಿಲ್ 30th April ಅಂತ. ಇವನ್ ಮೋಹನ್ದು ಹಾಗೆ ಕೊಟ್ಟಿದ್ದಾನೆ. ಈಗ ನೋಡಿ ಏನಿದೆ, ಬುಕ್ಸ್ ಆಫ್ ರೋಷನ್ ಎಲೆಕ್ಟ್ರಾನಿಕ್ಸ್ ಆರ್ ಕ್ಲೋಸ್ಡ್ ಇನ್ ಈಸ್ 31st March. ಇಲ್ಲಿ ನಾನು ನಿಮಗೆ ಒಂದು ಥಿಂಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನು ಅಕೌಂಟನ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಇದಿಷ್ಟನ್ನು ಟ್ರಾನ್ಸಾಕ್ಷನ್ ಡೀಟೇಲ್ಸ್ನ ಕ್ಲಿಯರ್ ಮಾಡ್ಕೋಬೇಕು. ಇನ್ ಕೇಸ್ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಅದು ಕನ್ಸಿಡರ್ ಆಗೋದಿಲ್ಲ. ಎಕ್ಸಿಬಿಟೆಡ್ ದ ಎಂಟ್ರೀಸ್ ಹ್ಯಾಸ್ ದೇ ವುಡ್ ಅಪಿಯರ್ ಇನ್ ದ ಬುಕ್ಸ್ ಆಫ್ ರೋಷನ್ಸ್ ಎಲೆಕ್ಟ್ರಾನಿಕ್ಸ್, ನೇಮ್ಲಿ ಗೂಡ್ಸ್ ಆ್ಯಂಡ್ ಆನ್ ಸೇಲ್ ಆಫ್ ರಿಟರ್ನ್ ಬುಕ್. ಇದು ಬಿಡಿ, ಲೈಕ್ ಇದೆರಡು ಎಂಟ್ರೀಸ್ ನೋಡಿ, 30th April ಇದೆರಡು ಕೊಟ್ಟಿರೋದು. ಬಟ್ ಬುಕ್ ಯಾವಾಗ ಕ್ಲೋಸ್ ಆಗಿದೆ, 31st Marchಗೆ ಕ್ಲೋಸ್ ಆಗೋಗಿದೆ. ಸೊ ಇದೆರಡನ್ನ ಏನು ಮಾಡ್ತೀವಿ ನಾವು, ತೊಗೊಳ್ಳೋದೇ ಇಲ್ಲ. ಓಕೆನಾ? ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಆಲ್ರೆಡಿ ಕಾಲಮ್ಸ್ ಹಾಕಿದ್ದೀನಿ. ಇನ್ ದ ಬುಕ್ಸ್ ಆಫ್ ರೋಷನ್ ಎಲೆಕ್ಟ್ರಾನಿಕ್ಸ್. ಓಕೆನಾ? ಇವಾಗ ಇಲ್ಲೇನು ಮಾಡಬೇಕಂದ್ರೆ, ಫಸ್ಟು ಗೂಡ್ಸ್ ಸೆಂಡ್ ಆನ್ ಸೇಲ್ ಆಫ್ ರಿಟರ್ನ್ ಡೇ ಬುಕ್ ಅಂತ ಹಾಕೋಬೇಕು. ಏನಂದರೆ ಫಸ್ಟು ಡೇಟ್ ಹಾಕೋಬೇಕು, ಯಾರ್ದು ಎಷ್ಟೆಷ್ಟು ಅಮೌಂಟ್ ಅಂತ ಹಾಕೋಬೇಕು. ಇವಾಗ ಇಲ್ಲೇ ಎಷ್ಟಿದೆ, 10th March 10th ರಾಹುಲ್ 3700 ಅಂತ ಇದೆ. ಸೊ ಇಲ್ಲೇನು ತೊಗೊಳ್ಳೋಣ, 10th March ರಾಹುಲ್ ಅಮೌಂಟ್ ಎಷ್ಟಿದೆ, ಒಂದು 3700 ಇದೆ. ನೆಕ್ಸ್ಟ್ ಏನಿದೆ, 15th ಕಸ್ಟಮರ್ ನೇಮ್ ಏನು, ಶ್ವೇತಾ, ಅಮೌಂಟ್ ಎಷ್ಟಿದೆ, 5200 ಇದೆ. ನೆಕ್ಸ್ಟು 20th ಮೋಹನ್, ಕಸ್ಟಮರ್ ನೇಮು, ಅಮೌಂಟ್ ಬಂದು 2400. ನೆಕ್ಸ್ಟು 27th ಅಲ್ಲಿ ಸೇಮ್ ಕಸ್ಟಮರ್ ಶ್ವೇತಾ ಅನ್ನೋವೆ, 3500. ನಾನು ಇಲ್ಲೇನು ಪ್ರಾಬ್ಲಮ್ ಮಾಡ್ತಾ ಇಲ್ಲ, ಕ್ವಶನಲ್ಲಿ ಕೊಟ್ಟಿದ್ನಲ್ವಾ ಅದನ್ನು ಕಸ್ಟಮರ್ ನೇಮು ಮತ್ತು ಅವ್ರ ಅಮೌಂಟು ಇಲ್ಲಿ ನೋಡಿ, ಇಲ್ಲೇನಿತ್ತು ಈ ಕಾಲಮ್ಸಲ್ಲಿ ಇದೆಯೋ ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ ಅಷ್ಟೇ. 27th ಆಯಿತು. ನೆಕ್ಸ್ಟು 28th ಮತ್ತೆ ಮೋಹನೆ 1800 rupees. ಓಕೆನಾ? ಇವಾಗ ಇದಿಷ್ಟನ್ನು ಟೋಟಲ್ ಮಾಡಬೇಕು ನಾವು. ಇಷ್ಟನ್ನು ಟೋಟಲ್ ಮಾಡಿದ್ರೆ 16,600 ಬರುತ್ತೆ. ಎಷ್ಟು ಟೋಟಲ್ಲು, 16,600. ಇವಾಗ ಏನು ಮಾಡಬೇಕಂದ್ರೆ ನಾವು ಬುಕ್ಕಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ 2 ಕಾಲಮ್ಸ್ ಹಾಕಿದ್ದೀನಿ. ಇದು ಎರಡು ಸೇಮೇನೆ. ಬಟ್ ಏನಂದರೆ ನೀವು ಇದನ್ನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಇದನ್ನಾದರೂ ಮಾಡ್ಕೋಬೋದು. ಬಟ್ 14 ಮಾರ್ಕ್ಸಿಗೆ ನೀವು ಎರಡೂ ಕೂಡ ಮಾಡಬೇಕು, ಏನು ಚೇಂಜಸ್ ಇರಲ್ಲ. ಓಕೆನಾ? ಆಲ್ಮೋಸ್ಟ್ ಇದೆರಡು ಸೇಮೇನೆ, ಬಟ್ ನಿಮಗೆ ಕಾಲಮ್ಸ್ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ. ಓಕೆನಾ? ಇಲ್ಲೇನು ಮಾಡಿದ್ದೀವಿ, ಗೂಡ್ಸ್ ಸೆಂಡ್ ಆನ್ ಸೇಲ್ ಆರ್ ರಿಟರ್ನ್ ಆನ್ ರಿಟರ್ನ್ ಡೇ ಬುಕ್. ಓಕೆನಾ? ಡೇಟು,
ಕಸ್ಟಮರ್ ನೇಮು, ಗೂಡ್ಸ್ ಸೋಲ್ಡ್, ಗೂಡ್ಸ್ ರಿಟರ್ನ್. ಇವಾಗ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ, ಇಲ್ಲೇನು ಕೊಟ್ಟಿದ್ದಾನೆ, ಡೇಟು, ಕಸ್ಟಮರ್ ನೇಮು, ಗೂಡ್ಸ್ ಸೋಲ್ಡು, ಗೂಡ್ಸ್ ರಿಟರ್ನು. ಇವಾಗ ರಾಹುಲ್ ಕಸ್ಟಮರ್ 3700, ಅದರಲ್ಲಿ ಏನು ಮಾಡಿದ್ದಾನೆ, ಅವನು ಒಂದು ಪರ್ಚೇಸ್ ಮಾಡಿಲ್ಲ, ಎಲ್ಲ ರಿಟರ್ನ್ ಮಾಡಿಬಿಟ್ಟಿದ್ದಾನೆ. ಸೊ ನಾವೇನು ಗೂಡ್ಸ್ ಸೋಲ್ಡಲ್ಲಿ ತೊಗೋತೀವ, ಇಲ್ಲ, ಗೂಡ್ಸ್ ರಿಟರ್ನಲ್ಲಿ 3700 ತೊಗೋಬೇಕು. ನೆಕ್ಸ್ಟ್ ಏನಿದೆ, ಶ್ವೇತಾ ಏನು ಮಾಡಿದ್ದಾಳೆ, 5200 ರುಪೀಸಲ್ಲಿ ರಿಟೈನ್ ಡಾಲ್ ಅಂದರೆ ಎಲ್ಲದನ್ನು ಸೇಲ್ ಮಾಡಿದ್ದಾಳೆ. ಸೊ ಅದು ರಿಟರ್ನ್ಸ್ ಬರಲ್ಲ, ಗೂಡ್ಸ್ ಸೋಲ್ಡ್ ಆಗುತ್ತೆ. ಅಂದರೆ ನಮ್ಮಿಂದ ಅವಳಿಗೆ ಹೋಗ್ಬಿಟ್ಟಿದೆ, ಅವಳು ಇನ್ನೊಬ್ರಿಗೆ ಯಾರಿಗೋ ಸೇಲ್ ಮಾಡಿಬಿಟ್ಟಿದ್ದಾಳೆ. ನೆಕ್ಸ್ಟು ಮೋಹನ್ 2400, ಅದರಲ್ಲಿ 1000 ರುಪೀಸ್ ರಿಟರ್ನ್ ಆಗಿದೆ. ಓಕೆನಾ, ಅವಾಗ ಏನು ಮಾಡ್ತೀವಿ, 2400ಅಲ್ಲಿ 1000 ರಿಟರ್ನ್ ಆಗಿದೆ, ಇನ್ನು 1400 ಸೋಲ್ಡ್ ಆಗಿದೆ. ಓಕೆನಾ. ಆ್ಯಂಡ್ ನಿಮಗೆ ಇದೆರಡು ತೊಗೊಳ್ಳೋದೇ ಇಲ್ಲ ನಾವು, ಯಾಕಂದರೆ ರೋಷನ್ ಬುಕ್ ಆಲ್ರೆಡಿ 31st ಮಾರ್ಚೇ ಕ್ಲೋಸ್ ಆಗಿದೆ. ಬಟ್ ಇವರು ಇಂಟಿಮೇಷನ್ನು 30th ಏಪ್ರಿಲ್ವರೆಗೂ ಕೊಟ್ಟೇ ಇರಲಿಲ್ವಂತೆ. ಸೊ ಇವ್ರಿಬ್ಬರು ಶ್ವೇತಾ ಮತ್ತು ಮೋಹನಿಂದು ಮಿಕ್ಕಿದ ಎಂಟ್ರೀಸ್ ನಾವು ತೊಗೊಳ್ಳೋದಿಲ್ಲ. ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇವಾಗ ಫಸ್ಟು ಯಾವ್ದು ತೊಗೋತೀವಿ ನಾವು, 10th ಏನು ಮಾಡಿದ್ದಾನೆ, ರಾಹುಲ್ ತೊಗೊಂಡಿದ್ದಾನೆ. ಬಟ್ ಅವನು ರಿಟರ್ನ್ ಮಾಡಿರೋದು ಯಾವಾಗ, 14th. ಕಸ್ಟಮರ್ ನೇಮ್ ಏನು, ರಾಹುಲ್. ಗೂಡ್ಸ್ ಅವನು ಸೋಲ್ಡ್ ಮಾಡಿದ್ದಾನ, ಇಲ್ಲ, ರಿಟರ್ನ್ ಮಾಡಿದ್ದಾನೆ. ಎಷ್ಟಿದು, 3700 ರುಪೀಸ್ ಅಷ್ಟು ಗೂಡ್ಸನ್ನ ರಿಟರ್ನ್ ಮಾಡಿದ್ದಾನೆ. ನೆಕ್ಸ್ಟು ಶ್ವೇತಾ ಏನು ಮಾಡಿದ್ದಾಳೆ, 27th ರಿಟರ್ನ್ ಡಾಲ್ ಅಂದರೆ ಎಲ್ಲ ಅವಳೇ ತೊಗೊಂಡಿದ್ದಾಳೆ. 27th ಶ್ವೇತಾ ಏನು ಎಲ್ಲ ಅವಳೇ ಪರ್ಚೇಸ್ ಮಾಡಿದ್ದಾಳೆ. ಸೊ ನಾವು ಈ ಕಾಲಮಲ್ಲಿ ಗೂಡ್ಸ್ ಸೋಲ್ಡಲ್ಲಿ ಎಷ್ಟು ತೊಗೋತೀವಿ, 5200 ತೊಗೋತೀವಿ. ಇಲ್ಲಿ ನೋಡಿ 5200 ತೊಗೋತೀವಿ. ನೆಕ್ಸ್ಟು 27th ಮತ್ತೆ ಮೋಹನ್ ಏನು ಮಾಡಿದ್ದಾನೆ, 2400 ಗೂಡ್ಸಲ್ಲಿ 1000 ರುಪೀಸ್ ಅಷ್ಟು ರಿಟರ್ನ್ ಮಾಡಿದ್ದಾನೆ. ಓಕೆನಾ, ಮೋಹನ್ ಎಷ್ಟು ರಿಟರ್ನ್ ಮಾಡಿದ್ದಾನೆ, 1000 ರುಪೀಸ್ ರಿಟರ್ನ್ ಮಾಡಿದ್ದಾನೆ. ಈಗ 2400 ಇಲ್ಲಿ 1000ನ ಮೈನಸ್ ಮಾಡಿದ್ದ ರಿಮೈನಿಂಗ್ ಎಷ್ಟು, 1400. ಅರ್ಥ ಆಯ್ತಲ್ವಾ, ಅವನೆಷ್ಟು ಸೋಲ್ಡ್ ಮಾಡಿದ್ದಾನೆ ಈ ಕಾಲಮಲ್ಲಿ ಹಾಕಬೇಕು, ರಿಟರ್ನ್ ಮಾಡಿರೋದು ಈ ಕಾಲಮಲ್ಲಿ ಹಾಕಬೇಕು, ಇನ್ನೇನು ಇಲ್ಲ. ಓಕೆನಾ, ಇದೆಲ್ಲ ಈಸಿನೇ ಇದೆ. ನೆಕ್ಸ್ಟ್ ಇವಾಗ ಇದನ್ನು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದೆ, ಇದು 6600 ಬರುತ್ತೆ. ನೆಕ್ಸ್ಟ್ ಇದು 4700 ಬರುತ್ತೆ. ಓಕೆನಾ, ಇವಾಗ ಇದರಲ್ಲಿ ಸೋಲ್ಡ್ ಆಗಿರೋದೆಷ್ಟು, 6600 ಸೋಲ್ಡ್ ಆಗಿದೆ, 4700 ರಿಟರ್ನ್ ಆಗಿದೆ. ಓಕೆನಾ, ಇದು ಇಷ್ಟೇ ಪ್ರಾಬ್ಲಮ್ಮು. ಬಟ್ ಇದನ್ನು ಇನ್ನೊಂದು ಮೆಥಡಲ್ಲೂ ಕೂಡ ನೀವು ಮಾಡಬೇಕು. ಆರ್ ಅಂತ ಹಾಕ್ಕೊಂಡು ಸೇಲ್ ಆರ್ ರಿಟರ್ನ್ ಡೇ ಬುಕ್, ಇಲ್ಲಿ ನೋಡಿ ಗೂಡ್ಸ್ ಸೆಂಡ್ ಫಾರ್ ಅಪ್ರೂವಲ್, ಗೂಡ್ಸ್ ರಿಟರ್ನ್, ಗೂಡ್ಸ್ ಸೋಲ್ಡ್. ಓಕೆನಾ, ಗೂಡ್ಸಲ್ಲಿ ಗೂಡ್ಸ್ ಸೆಂಡ್ ಫಾರ್ ಅಪ್ರೂವಲ್ಲು, ಡೇಟು, ನೇಮು, ಅಮೌಂಟು. ಇದು ನೇಮ್ ಅಂದರೆ ಕಸ್ಟಮರ್ ನೇಮ್ ತೊಗೋಬೇಕು ನಾವು. ಗೂಡ್ಸ್ ರಿಟರ್ನು, ಇವಾಗ ಈ 3 ಜನದಲ್ಲಿ, ಇಲ್ಲಿ ಯಾರೋ 3 ಜನ ಅಲ್ವಾ ಇರೋದು, ಈ 3 ಜನದಲ್ಲಿ ಎಷ್ಟು ಜನ ಗೂಡ್ಸನ್ನ ರಿಟರ್ನ್ ಮಾಡಿದ್ದಾರೆ, ಇನ್ನು ಎಷ್ಟು ಜನ ಗೂಡ್ಸನ್ನ ಸೋಲ್ಡ್ ಮಾಡಿದ್ದಾರೆ ಅನ್ನೋದನ್ನು ನಾವು ಬರ್ಕೋತೀವಿ. ಓಕೆನಾ, ಫಸ್ಟ್ ಏನು, ಗೂಡ್ಸ್ ಸೆಂಡ್ ಫಾರ್ ಅಪ್ರೂವಲ್. ಆವಾಗ ಏನು ಮಾಡಬೇಕು, ಗೂಡ್ಸ್ ಯಾವ್ದಾವ್ದು ಸೆಂಡ್ ಮಾಡಿರೋದು, ರಾಹುಲ್ಗೆ, ಶ್ವೇತಾಗೆ, ಮೋಹನ್ಗೆ, ಶ್ವೇತಾಗೆ, ಮೋಹನ್ಗೆ. ಓಕೆನಾ, ಇದನ್ನೇನು ಮಾಡಬೇಕು, ಈ ಕಾಲಮಲ್ಲಿ ತೊಗೋಬೇಕು. ಗೂಡ್ಸ್ ಸೆಂಡ್ ಫಾರ್ ಅಪ್ರೂವಲ್ ಇವನೇ ಸೆಂಡ್ ಮಾಡಿರೋದು. ಸೊ ಏನು ಮಾಡಬೇಕು, ಮಾರ್ಚ್ ಅಂತ ಹಾಕ್ಕೊಂಡು 10th ರಾಹುಲ್ ಎಷ್ಟು ಅಮೌಂಟು, 3700. ನೆಕ್ಸ್ಟು 15th ಶ್ವೇತಾ 5200. 20th ಮೋಹನ್ 2400. ಮತ್ತು 27th ಶ್ವೇತಾ 3500. ಇಲ್ಲಿ ನೋಡಿ ನಾವೇನು ಇಲ್ಲ, ಕ್ವಶನಲ್ಲಿ ಏನೇನು ಕೊಟ್ಟಿದ್ದಾನೋ ಅದನ್ನೇ ತೊಗೊಳ್ತಾ ಇದ್ದೀವಿ. ಯಾಕಂದರೆ ಗೂಡ್ಸ್ ಸೆಂಡ್ ಫಾರ್ ಅಪ್ರೂವಲ್ ಏನು, ರೋಷನ್ ಏನು ಮಾಡಿದ್ದಾನೆ, ಗೂಡ್ಸನ್ನು ಸೆಂಡ್ ಮಾಡಿದ್ದಾನಲ್ವಾ, ಫಸ್ಟು ಎಷ್ಟು ಗೂಡ್ಸನ್ನು ಸೆಂಡ್ ಮಾಡಿದ್ದಾನಂತ ಬರ್ಕೋಬೇಕು. ಆಮೇಲೆ ಆ ಗೂಡ್ಸಲ್ಲಿ ಎಷ್ಟು ರಿಟರ್ನ್ ಆಗಿದೆ, ಎಷ್ಟು ಸೋಲ್ಡ್ ಆಗಿದೆ ಅನ್ನೋದನ್ನು ಬರ್ಕೋಬೇಕು. ಶ್ವೇತಾ ಆಯಿತು. ಮತ್ತು 28th ಮೋಹನ್ 1800. ಓಕೆನಾ, ಇವಾಗ ಗೂಡ್ಸ್ ರಿಟರ್ನ್, ರಾಹುಲ್ ಏನಾದರೂ ಗೂಡ್ಸ್ ರಿಟರ್ನ್ ಮಾಡಿದ್ದಾನಾ, ಹೌದು ಮಾಡಿದ್ದಾನೆ. ಏನು ಮಾಡಿದ್ದಾನೆ, ರಿಟರ್ನ್ ಡಾಲ್ 3700 ಅಷ್ಟು ಕಂಪ್ಲೀಟಾಗಿ ರಿಟರ್ನ್ ಮಾಡಿಬಿಟ್ಟಿದ್ದಾನಂತೆ.
ಯಾವಾಗ ರಿಟರ್ನ್ ಮಾಡಿರೋದವನು 14th. ಇಲ್ಲಿ ನೋಡಿ, ಇಲ್ಲಿ ಗೂಡ್ಸ್ ರಿಟರ್ನು, ಇಲ್ಲಿ ಗೂಡ್ಸ್ ಸೋಲ್ಡ್. ಓಕೆನಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲೇನು ಈಗ ಇದು ಮೂರನ್ನು ಈ ಕಾಲಮಲ್ಲಿ ಹಾಕೊಂಡ್ವಿ, ಗೂಡ್ಸ್ ಆ್ಯಂಡ್ ಫಾರ್ ಅಪ್ರೂವಲ್ ಅಂತ. ಇವಾಗ ನೆಕ್ಸ್ಟು ಯಾವುದಾದ್ರು ಗೂಡ್ಸ್ ರಿಟರ್ನ್ ಆಗಿದೆ ನಾವು ಈ ಕಾಲಮಲ್ಲಿ ತೊಗೋಬೇಕು. ಯಾವ್ಯಾವುದು ಗೂಡ್ಸ್ ರಿಟರ್ನ್ ಮಾಡಿದ್ದಾರೆ ನೋಡಿ. ರಾಹುಲ್ ಏನು ಮಾಡಿದ್ದಾನೆ, 14th ರಿಟರ್ನ್ ಡಾಲ್ 3700 ಗೂಡ್ಸನ್ನು ರಿಟರ್ನ್ ಮಾಡಿದ್ದಾನೆ. 3700. ಓಕೆನಾ. ನೆಕ್ಸ್ಟ್ ಯಾರು ರಿಟರ್ನ್ ಮಾಡಿದ್ದಾರೆ, ಶ್ವೇತಾ. ನೆಕ್ಸ್ಟ್ ನೋಡಿ, ಶ್ವೇತಾ ಏನು ಮಾಡಿದ್ದಾಳೆ, 5200 ರಿಟರ್ನ್ ಡಾಲ್ ಅಂದರೆ ಎಲ್ಲ ಪರ್ಚೇಸ್ ಮಾಡಿದ್ದಾಳೆ. ಗೂಡ್ಸ್ ಸೋಲ್ಡ್. ಇಲ್ಲೇನು ಮಾಡ್ತೀವಿ, ಶ್ವೇತಾ ಯಾವಾಗ ಪರ್ಚೇಸ್ ಮಾಡೋದು ಕಂಪ್ಲೀಟು, 27th ಏನು ಮಾಡಿದ್ದಾಳೆ, ಎಲ್ಲ ಅವಳೇ ಪರ್ಚೇಸ್ ಮಾಡಿದ್ದಾಳೆ. ಸಾರಿ ಇಲ್ಲಿ ತಗೊಳ್ಳಿ, ಶ್ವೇತಾ ಲೈನಲ್ಲಿ 27th ಶ್ವೇತಾ ಎಷ್ಟು 5200 ಅಷ್ಟು ಅವಳೇ ತೊಗೊಂಡಿದ್ದಾಳೆ. ಓಕೆನಾ. ನೆಕ್ಸ್ಟ್ ಏನಿದೆ, ಮೋಹನ್. ಗೂಡ್ಸ್ ರಿಟರ್ನ್ ವರ್ತ್ ಆಫ್ 1000 rupees. 1000 rupees ಅಷ್ಟು ಮಾತ್ರ ಅವನೇನು ಮಾಡಿದ್ದಾನೆ, ರಿಟರ್ನ್ ಮಾಡಿದ್ದಾನೆ. ಅದು ಯಾವ ಡೇಟಲ್ಲಿ, 27th ಅಂತೆ. ಮೋಹನ್ ಎಷ್ಟು 1000 rupees ಅಷ್ಟು ರಿಟರ್ನ್ ಮಾಡಿದ್ದಾನೆ. ಇನ್ನು ಮಿಕ್ಕಿದೆ ಎಷ್ಟು, 2400 1000 ಹೋದರೆ 1400 ಏನಾಗುತ್ತೆ, ಗೂಡ್ಸ್ ಸೋಲ್ಡ್ ಆಗುತ್ತೆ. ಮೋಹನ್ ಗೂಡ್ಸ್ ಸೋಲ್ಡ್ ಎಷ್ಟು, 1400 ಆಗುತ್ತೆ. ಇದು ಅರ್ಥ ಆಯ್ತಾ. ಇಲ್ಲಿ ಏನಿದೆಯೋ ಅಷ್ಟೇ ತೊಗೊಂಡಿದ್ದೀವಿ. ಮತ್ತು ಇಲ್ಲಿ ಮಾಡಿರೋದು ಇದು ಸೇಮೇನೆ, ಏನು ಚೇಂಜಸ್ ಇಲ್ಲ. ತುಂಬ ಈಸಿ ಪ್ರಾಬ್ಲಮ್ ನಿಮಗೆ 14 ಮಾರ್ಕ್ಸಿಗೆ. ಇವಾಗ ಇದು ಇಷ್ಟನ್ನು ಟೋಟಲ್ ಮಾಡಬೇಕು. ಎಷ್ಟು ಬರುತ್ತೆ, 3700 5000. ಗೂಡ್ಸ್ ಅಪ್ರೂವಲ್ಗೆ ಕಳಿಸೋದೆಷ್ಟು, 16,600. ಓಕೆನಾ. ಅದರಲ್ಲಿ ರಿಜೆಕ್ಟ್ ಆಗಿರೋದು 4700. 6600 ಏನಾಗಿದೆ, ಅಪ್ರೂವಲ್ ಆಗಿದೆ. ಓಕೆನಾ. ಅರ್ಥ ಆಯ್ತಾ ಇಲ್ವಾ. ಇವಾಗ ಇಲ್ಲಿ ನೋಡಿ, ಟೋಟಲ್ ಅಮೌಂಟ್ ಇದ್ದಿದ್ದೆಷ್ಟು, ಇಲ್ಲಿ ನೋಡಿ ಇಲ್ಲೇ ತೋರಿಸುತ್ತೆ, 6600 ಸೋಲ್ಡ್ ಆಗಿದೆ, 4700 ರಿಟರ್ನ್ ಆಗಿದೆ. ಓಕೆನಾ. ಆನ್ಸರ್ ನಿಮ್ಗೆ ಇಲ್ಲೇ ಸಿಗ್ತಾ, ಇದು ನಿಮಗೆ ಸೇಮೇ ಇರೋದು. ಓಕೆನಾ. ಆಮೇಲೆ ಕನ್ಫ್ಯೂಸ್ ಮಾಡ್ಕೊಬೇಡಿ, ನಿಜ ಹೇಳ್ತೀನಿ, ಇಷ್ಟೇ ಪ್ರಾಬ್ಲಮ್ಮು. ಇದು ಜಸ್ಟ್ 14 ಮಾರ್ಕ್ಸಿಗೆ ಕೊಡ್ತಾನೆ. ಅದ್ರ ಜೊತೆಗೆ ನೀವೊಂದು ಎಂಟ್ರಿನ ಪಾಸ್ ಮಾಡಬೇಕು. ಇವಾಗ ಟೋಟಲ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ 16,600 ಇದೆಯಲ್ವಾ, ಅದೇನಾಗುತ್ತೆ, ಇಲ್ಲಿ ಕ್ರೆಡಿಟ್ ಆಗುತ್ತೆ 31st March by goods on sale or return. ಅವನೆಷ್ಟು ಸೇಲ್ ಮಾಡಿದ್ದಾನೆ, 16,600. ಇದನ್ನೇನು ಮಾಡ್ತೀವಿ, ಈ ಕಡೆ ಸೈಡ್ ತೊಗೋತೀವಿ, 16,600 ಕ್ರೆಡಿಟ್ ಸೈಡ್ ತೊಗೋತೀವಿ. ಇವಾಗ ಡೆಬಿಟ್ ಸೈಡ್ ಏನು ಮಾಡ್ತೀವಿ, ಯಾವ್ದ್ಯಾವ್ದು ತೊಗೊಳ್ತೀವಿ ನಾವು, ಅವ್ನು ಸೇಲ್ ಮಾಡಿರೋದಷ್ಟು. ಓಕೆನಾ. ಅದರಲ್ಲಿ ಎಷ್ಟು ರಿಟರ್ನ್ ಆಗಿದೆ, ಎಷ್ಟು ಸೇಲ್ ಆಗಿದೆ, 2 ಸೇಲ್ಸ್. ಎಷ್ಟು ಸೇಲ್ ಆಗಿದೆ, 6600 ಸೇಲ್ ಆಗಿದೆ. ಇದನ್ನೇನು ಮಾಡ್ತೀವಿ, ಡೆಬಿಟ್ ಸೈಡ್ ತೊಗೋತೀವಿ, 6600. 2 ರಿಟರ್ನ್ಸ್ ಎಷ್ಟಾಗಿದೆ, ಇಲ್ಲಿ 4700 ಆಗಿದೆ, 4700. ಇವಾಗ ಇದೆರಡನ್ನು ಆ್ಯಡ್ ಮಾಡೋಣ. 16,600 ಹೈಯರ್ ಇದೆ, 16,600. ಇವಾಗ 6000 + 4000 10,000. ಇವಾಗ ಇದೆರಡನ್ನು 16,600 ಮೈನಸ್ ಮಾಡಿದ್ರೆ ನಮಗೆ 5,300 ಏನಾಗುತ್ತೆ, 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ. ಇಲ್ಲಿ 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಿದ್ದು ಮುಂದಿನ ವರ್ಷಕ್ಕೆ ಏನಾಗುತ್ತೆ, ಫಸ್ಟ್ ಏಪ್ರಿಲ್ಗೆ ಏನಾಗುತ್ತೆ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಷ್ಟು, 5,300. ಇಲ್ಲಿ ನೋಡಿ, ಏನು ಮಾಡಿಲ್ಲ, ಬೈ ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ಸು 16,600 ಇಲ್ಲೇನಿತ್ತೋ ಅದನ್ನು ತೊಗೊಂಡ್ವಿ. ಆಮೇಲೆ ಡೆಬಿಟ್ ಸೈಡಲ್ಲಿ ನಾವೇನು ತೊಗೊಂಡ್ವಿ, ಸೋಲ್ಡ್ ಮತ್ತು ರಿಟರ್ನ್ಸ್ನ ತೊಗೊಂಡ್ವಿ. ಈ ಈ ಅಮೌಂಟ್ ಏನಿದೆಯೋ ಬ್ಯಾಲೆನ್ಸಿಂಗ್ ಫಿಗರ್, ಈ ಅಮೌಂಟನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತೊಗೊಂಡ್ವಿ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗುತ್ತೆ. ಇಷ್ಟೇ ಪ್ರಾಬ್ಲಮ್ಮು. ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ಕ್ವಶನಲ್ಲಿ ಏನಿತ್ತೋ ಹ್ಯಾಸ್ ಇಟ್ ಈಸ್ ನಾವು ತೊಗೊಂಡಿದ್ದೀವಿ, ಬರ್ಕೊಂಡ್ವಿ ಒಂದು ಕಡೆ. ಅವನು
ಎಷ್ಟು ಗೂಡ್ಸನ್ನು ಅಪ್ರೂವಲ್ಗೆ ಸೆಂಡ್ ಮಾಡಿದ್ದಾನಂತ 16,600. ಇಲ್ಲಿ ನೋಡಿ, ಈ 16,600 ಇಲ್ಲಿ 16,600 ಮ್ಯಾಚ್ ಆಗ್ತಾ ಇದೆ ಅಲ್ವಾ. ನೆಕ್ಸ್ಟು 6,600 6,600 4,700 4,700. ಗೊತ್ತಾಗ್ತಾ ಇದೆ ಅಲ್ವಾ, ತುಂಬ ಈಸಿ ಪ್ರಾಬ್ಲಮ್ ಇದು. ಸೊ ಕಾಲಮ್ಸನ್ನು ಕ್ಲೀನಾಗಿ ನೆನಪಲ್ಲಿ ಇಟ್ಕೊಳ್ಳಿ ನೀವು. ಫಸ್ಟ್ ಏನು, ಡೇಟು, ಕಸ್ಟಮರ್ ನೇಮು, ಅಮೌಂಟು. ಏನಿತ್ತು, ರಾಹುಲ್, ಶ್ವೇತಾ ಮೋಹನ್ ಇವ್ರದ್ದಿಷ್ಟು ಜನದ್ದು ತೊಗೊಂಡ್ವಿ. ಟೋಟಲ್ ಅವ್ನು ಎಷ್ಟು ಸೆಂಡ್ ಮಾಡಿದ, 16,600 ಅಷ್ಟು. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಈ ಮೆಥಡಲ್ಲೂ ಮಾಡೋದು ಸೇಮ್ ಆನ್ಸರ್ ಬರುತ್ತೆ, ಈ ಮೆಥಡಲ್ಲಿ ಮಾಡೋದು ಸೇಮ್ ಆನ್ಸರ್ ಬರುತ್ತೆ. ಬಟ್ 14 ಮಾರ್ಕ್ಸಿಗೆ ನೀವು ಇದೆರಡನ್ನೂ ಮಾಡಬೇಕಾಗುತ್ತೆ. ಓಕೆನಾ. ಏನಿದೆ, ಡೇಟು, ಕಸ್ಟಮರ್ ನೇಮ್, ಗೂಡ್ಸ್ ಸೋಲ್ಡ್, ಗೂಡ್ಸ್ ರಿಸೀವ್ಡ್. ರಾಹುಲ್ ಏನು ಮಾಡಿದ್ದಾನೆ, 3,700 ಅಷ್ಟು ಗೂಡ್ಸನ್ನು ರಿಟರ್ನ್ ಮಾಡ್ದ. ಶ್ವೇತಾ ಏನು ಮಾಡೋದು, 5,200 ಅಷ್ಟು ಗೂಡ್ಸನ್ನು ಅವೇ ಸೇಲ್ ಮಾಡಿಕೊಂಡು. ಮತ್ತು ಮೋಹನ್ ಏನು ಮಾಡ್ತಾನೆ, 1,000 ಅಷ್ಟು ಗೂಡ್ಸನ್ನು ರಿಟರ್ನ್ ಮಾಡ್ತಾನೆ. ಇನ್ನು ರಿಮೈನಿಂಗ್ ಅವನೇ ಸೇಲ್ ಮಾಡ್ಕೋತಾನೆ. ಓಕೆನಾ. ಆವಾಗ ಏನಾಗುತ್ತೆ, ಗೂಡ್ಸ್ ಸೋಲ್ಡ್ ಎಷ್ಟಾಗುತ್ತೆ, 6,600 ಆಗುತ್ತೆ. ಗೂಡ್ಸ್ ರಿಟರ್ನ್ 4,700 ಆಗುತ್ತೆ. ಇವಾಗ ನೆಕ್ಸ್ಟು ಕಾಲಮ್, ಇದು ಈ ಮೆಥಡು ಈ ಮೆಥಡ್ ಹೇಳಿದ್ನಲ್ಲ, ಆರ್ ಸೇಲ್ ಆರ್ ರಿಟರ್ನ್. ಇಲ್ಲೇನು ಮಾಡಬೇಕು, 3 ಕಾಲಮ್ ಹಾಕಬೇಕು. ಗೂಡ್ಸ್ ಸೆಂಟ್ ಫಾರ್ ಅಪ್ರೂವಲ್, ಗೂಡ್ಸ್ ರಿಟರ್ನ್, ಗೂಡ್ಸ್ ಸೋಲ್ಡ್. ಡೇಟ್ ನೇಮ್ ಅಮೌಂಟ್, ಯಾವ ಡೇಟಲ್ಲಿ ಅವ್ನು ಕೊಟ್ಟಿರ್ತಾನೆ, ಮತ್ತು ಕಸ್ಟಮರ್ ನೇಮು, ಅಮೌಂಟು. ಓಕೆನಾ. ಇಲ್ಲೇನು ಮಾಡಿದ್ವಿ, ಆ್ಯಸ್ ಇಟ್ ಈಸ್ ಯಾವ್ದಾವ್ದು ಕೊಟ್ಟಿದ್ದಾನೋ ಅಷ್ಟು ತೊಗೊಂಡ್ವಿ. ಗೂಡ್ಸ್ ರಿಟರ್ನ್, ಯಾವ್ಯಾವುದು ಕಸ್ಟಮರು ಗೂಡ್ಸ್ ಏನಾದರೂ ರಿಟರ್ನ್ ಮಾಡಿದ್ದೆ ನಾವು ಈ ಕಾಲಮಲ್ಲಿ ತೊಗೊಂಡ್ವಿ. ಆ್ಯಂಡ್ ಗೂಡ್ಸ್ ಸೋಲ್ಡ್ ಇದ್ದ ಈ ಕಾಲಮಲ್ಲಿ ತೊಗೊಂಡ್ವಿ. ಸೊ ಇದು ಮೂರನ್ನು ಆ್ಯಡ್ ಮಾಡಿದ್ರೆ ಇಷ್ಟು ಬಂತು. ನೆಕ್ಸ್ಟು ಟೋಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ವಿ. ಬೈ ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ 16,600, ಟು ಸೇಲ್ 6,600 ಬಂತು, ರಿಟರ್ನ್ಸ್ 4,700 ಬಂತು, ಬ್ಯಾಲೆನ್ಸಿಂಗ್ ಫಿಗರು 5,300 ಬಂತು. ಲೈಕ್ ಈ ಪ್ರಾಬ್ಲಮಲ್ಲೇ ನಿಮ್ಗೆ ಏನಾದರೂ 100% ಅರ್ಥ ಆಗಿಲ್ಲ ಅಂದರೆ ಇನ್ನೂ 1-2 ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆನಾ ಗೈಸ್, ಇವಾಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ, ಮಿಸ್ಟರ್ ಆಕಾಶ್ ಸಪ್ಲೈಡ್ ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್ ಟು ಕಸ್ಟಮರ್. ಓಕೆನಾ. ಏನು ಮಾಡ್ತಿದ್ದಾನೆ, ಆಕಾಶ್ ಸಪ್ಲೈ ಮಾಡ್ತಿದ್ದಾನೆ ಗೂಡ್ಸನ್ನ. ಸೊ ಇಲ್ಲೇನು ಕೊಟ್ಟಿದ್ದಾನೆ, ಡೇಟ್, ಕಸ್ಟಮರ್ ನೇಮ್, ಅಮೌಂಟ್, ಟ್ರಾನ್ಸಾಕ್ಷನ್ ಡೀಟೇಲ್ಸ್. ಏನಾಗಿದೆ, December 10th ಅಜಯ್ 10,000 rupees ಅಷ್ಟು ತೊಗೊಂಡಿದ್ದಾನೆ. ನೋ ಇನ್ಫಾರ್ಮೇಷನ್ ಟಿಲ್ 31st December. 12th ವಿಜಯ್ 15,000 ರಿಟರ್ನ್ಡ್ ಆನ್ 16th December ಅಂತ ಕೊಟ್ಟಿದ್ದಾನೆ. ಇಲ್ಲೇನು ಮಾಡಿದ್ದಾನೆ, ಅವನೇನು ಮಾಡಿದ್ದಾನೆ, 12th ಪರ್ಚೇಸ್ ಮಾಡಿದ್ದಾನೆ. ಆಮೇಲೆ ಏನು ಮಾಡಿದ್ದಾನೆ, 16th ರಿಟರ್ನ್ ಮಾಡಿದ್ದಾನೆ, ರಿಟರ್ನ್ ಆನ್ 16th December. ಓಕೆನಾ. ನೆಕ್ಸ್ಟು December 15th ಕಿರಣ್ 12,000 rupees ಅಷ್ಟು ಪರ್ಚೇಸ್ ಮಾಡಿದ್ದಾನೆ. ಗೂಡ್ಸ್ ವರ್ತ್ ₹2,000 ರಿಟರ್ನ್ಡ್ ಆನ್ 20th December. ಆ 12,000ಅಲ್ಲಿ 2,000 ಅಷ್ಟು ಏನು ಮಾಡಿದ್ದಾನೆ, ರಿಟರ್ನ್ ಮಾಡಿದ್ದಾನಂತೆ. ಆ್ಯಂಡ್ ನೆಕ್ಸ್ಟು 20th ರಾಹುಲ್ ಏನು ಮಾಡಿದ್ದಾನೆ, 16,000 ಅಷ್ಟು ಪರ್ಚೇಸ್ ಮಾಡಿದ್ದಾನೆ. ಗೂಡ್ಸ್ ರಿಟೈನ್ಡ್ ಆನ್ 21st December. ಏನು ಮಾಡಿದ್ದಾನೆ, 16,000 ಅಷ್ಟು ಅವನು ಸೇಲ್ ಮಾಡಿಬಿಟ್ಟಿದ್ದಾನೆ. ಓಕೆನಾ. ನೆಕ್ಸ್ಟು 25th December ಗೌರವ್ 11,000 ಗೂಡ್ಸ್ ರಿಟೈನ್ಡ್ ಆನ್ 28th December. ಇವನು ಏನು ಮಾಡಿದ್ದಾನೆ, ಫುಲ್ಲು ಸೇಲ್ ಮಾಡಿಬಿಟ್ಟಿದ್ದಾನೆ. ಎಷ್ಟು ಗೂಡ್ಸ್ ತೊಗೊಂಡು ಅಷ್ಟು ಗೂಡ್ಸು ಸೇಲ್ ಮಾಡಿದ್ದಾನೆ, ಯಾವುದೇ ರೀತಿ ರಿಟರ್ನ್ ಮಾಡಿಲ್ಲ. ಇಲ್ಲೇನಿದೆ ನೋಡಿ, ಗೂಡ್ಸ್ ಆರ್ ಟು ಬಿ ರಿಟರ್ನ್ಡ್ ವಿತಿನ್ 15 days ಫ್ರಮ್ ದ ಡೇಟ್ ಆಫ್ ಡಿಸ್ಪ್ಯಾಚ್. ಇವನೇನು ಹೇಳ್ತಿದ್ದಾನಂದರೆ 15, ಇವಾಗ ನಾನು Jan 1 ನಿಮಗೆ ಗೂಡ್ಸ್ ಸೇಲ್ ಮಾಡಿದ್ದೀನಿ ಅಂದರೆ Jan 15th ಒಳಗಡೆ ನಿಮ್ಗೆ ಏನಾದರೂ ಇಶ್ಯೂಸ್ ಇದೆ ನೀವು ರಿಟರ್ನ್ ಮಾಡ್ಬೋದು. ಬಟ್ ಇನ್ ಕೇಸ್ 16th ಏನಾದರೂ ಮಾಡಿದ್ರೆ ಯಾವುದೇ ರೀತಿ ರಿಟರ್ನ್ಸ್ ತೊಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾನೆ. ದ ಬುಕ್ಸ್ ಆಫ್ ಆಕಾಶ್ ಆರ್ ಕ್ಲೋಸ್ಡ್ ಆನ್ 31st December. ಇಲ್ಲಿ ಯಾವ್ದು December 10, 12, 15, 20, 25. ಬಟ್ ಇವ್ನು ಬುಕ್ ಕ್ಲೋಸ್ ಮಾಡೋದು ಯಾವಾಗ, 31st Decemberಗೆ ಅವನು ಬುಕ್ಕನ್ನು ಕ್ಲೋಸ್ ಮಾಡ್ತಿದ್ದಾನೆ. ಸೊ ಇಲ್ಲೇನು ಮಾಡಬೇಕು, ನಾವು ಯಾವ್ದು ಪ್ರಿಪೇರ್ ಮಾಡಬೇಕು, ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ ಸೋಲ್ಡ್ ಆನ್ ರಿಟರ್ನ್ ಡೇ ಬುಕ್ ಒಂದು, ಆ್ಯಂಡ್ ಟೋಟಲ್ ಅಕೌಂಟ್ ಒಂದು. ಓಕೆನಾ. ಇನ್ನೊಂದೇನು ಕೊಟ್ಟಿದ್ದಾನೆ, 30th ಸುಭಾಷ್ 13,000 ನಾಟ್ ಗಿವನ್. ಇವನೇನು ಮಾಡಿದ್ದಾನೆ, 30th ಸುಭಾಷ್ ಅನ್ನೋನು 13,000 ಅಷ್ಟು ಪರ್ಚೇಸ್ ಮಾಡಿದ್ದಾನಂತೆ. ಬಟ್ ನಾಟ್ ಗಿವನ್ ಎನಿ ಇನ್ಫಾರ್ಮೇಷನ್ ಟಿಲ್ 31st December. 31st December ಆದರೆ ಅವನೇನು ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ. ಬಟ್ 31st Decemberವರೆಗೂ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ಏನು ಮಾಡ್ತಾನೆ, December 31st ಅಕೌಂಟ್ ಕ್ಲೋಸ್ ಆಗೋದು. ಓಕೆನಾ. ಇವನೇನು ಕೊಟ್ಟಿಲ್ಲ ಅಂದರೆ ಏನು ಮಾಡ್ತೀವಿ, ನಾವು ಇದನ್ನು ಕನ್ಸಿಡರೇ ಮಾಡೋದಿಲ್ಲ. ಬಟ್ ಇಲ್ಲೂ ಹಾಗೆ ಕೊಟ್ಟಿದ್ದಾನೆ ನೋಡಿ, December 10th ನೋ ಇನ್ಫಾರ್ಮೇಷನ್ ಟಿಲ್ 31st December ಅಂತ ಕೊಟ್ಟಿದ್ದಾನೆ. ಬಟ್ ಇವನೇನು ಕೊಟ್ಟಿದ್ದಾನೆ, 15 ಒಳಗಡೆ ಡಿಸ್ಪ್ಯಾಚ್ ಮಾಡೋಂಗಿಂತ ಮಾಡಿಬಿಡ್ಬೋದು, 15 ಮೇಲೆ ಮಾಡೋಂಗಿಲ್ಲ. ಬಟ್ ಇವನು 15ನೇ ತಾರೀಕು 15 ದಿನ ಆದರೂ ರಿಟರ್ನ್ ಮಾಡಿಲ್ಲ ಅಂದರೆ ನಾವು ಇದನ್ನು ತೊಗೊಳ್ತೀವಿ, ಇದನ್ನು ತೊಗೊಳ್ಳೋದಿಲ್ಲ.
ಈಗ ಗೊತ್ತಾಯ್ತಾ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ. ಇಲ್ಲಿ ನೋಡಿ, ಇವನೇನು ಪರ್ಚೇಸ್ ಮಾಡಿದ್ದು ಡಿಸೆಂಬರ್ 10ಗೆ ಪರ್ಚೇಸ್ ಮಾಡಿದ್ದಾನೆ. ಇಲ್ಲಿ ಆಕಾಶ್ ಏನು ಹೇಳಿದ್ದಾನಂದರೆ 15 ಡೇಸ್ ಒಳಗಡೆ ಏನಾದರೂ ಇಶ್ಯೂಸ್ ಇದ್ದರೆ ನೀವು ರಿಟರ್ನ್ ಮಾಡ್ಬೋದು ಅಂತ. ಬಟ್ ಇವನೇನು ಮಾಡಿದ್ದಾನೆ, ಅಜಯ್ 15 ಡೇಸ್ ಆದ್ರೂ ರಿಟರ್ನ್ ಮಾಡಿಲ್ಲ ಅಂದರೆ ಏನರ್ಥ, ಅವನಿಗೆ ಎಲ್ಲ ಬೇಕು ಅಂತ ಅರ್ಥ ಅಲ್ವಾ. ಬಟ್ ಇಲ್ಲಿ ಬಂದು ಸುಭಾಷ್ ಏನು ಮಾಡಿದ್ದಾನೆ, 31 ಡಿಸೆಂಬರ್ ಅದು ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ನಾವು ಇದನ್ನು ಈ ಎಂಟ್ರಿನ ನಾವು ತೊಗೊಳ್ಳೋದಿಲ್ಲ. ಓಕೆನಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ಏನು ಮಾಡ್ತೀವಿ, ಟೋಟಲ್ ಸೇಲ್ ಬುಕ್, ಫಸ್ಟು ಟೋಟಲ್ ಸೇಲ್ ಬುಕ್ಕನ್ನ ತೊಗೊಳ್ತೀವಿ. ಟೋಟಲ್ ಸೇಲ್ ಬುಕ್ ಅಂತ ಅಂದರೆ ಏನು, ಕ್ವಶನಲ್ಲಿ ನಾವು ಯಾರಿಗೆ ಸೇಲ್ ಮಾಡಿದ್ದೀವೋ ಅಷ್ಟನ್ನು ಬರ್ಕೊಬಿಡ್ತೀವಿ. ಅವನು ರಿಟರ್ನ್ ಅದು ಮಾಡಲಿ ಇಲ್ಲ ಏನಾದರೂ ಮಾಡ್ಕೊಳ್ಳಿ, ಬಟ್ ನಾವು ಎಷ್ಟು ಸೇಲ್ ಮಾಡಿದ್ದೀವಿ ಅವ್ರಿಗೆ ಅನ್ನೋದನ್ನು ಫಸ್ಟು ಬರ್ಕೊಬಿಡ್ತೀವಿ. ಫಸ್ಟ್ ಏನಿದೆ, 10th ಏನು ಮಾಡ್ತಾನೆ, ಅಜಯ್ 10,000, ಡಿಸೆಂಬರ್ 12 ವಿಜಯ್ 15,000, 15th ಡಿಸೆಂಬರ್ ಕಿರಣ್ 12,000, 20th ರಾಹುಲ್ 16,000, 25th ಗೌರವ್ 11,000 ಆ್ಯಂಡ್ 20th ಸುಭಾಷ್ 13,000. ಇದಿಷ್ಟನ್ನು ನಾವು ಸೇಲ್ ಮಾಡಿರೋದು. ಓಕೆನಾ, ಅದನ್ನು ಫಸ್ಟು ಬರ್ಕೊಬಿಡೋಣ. ಫಸ್ಟ್ ಏನಿದೆ, 10th ಆಕಾಶ್, ಅಜಯ್, 10th ಅಜಯ್ ಎಷ್ಟು ಅಮೌಂಟು, 10,000. ಇದಾಯ್ತಾ, ಫಸ್ಟ್ ಒನ್ ಆಯಿತಾ. ಈಗ ನೆಕ್ಸ್ಟು 12th ವಿಜಯ್ 15,000, 12th ವಿಜಯ್ 15,000. ನೆಕ್ಸ್ಟು 15th ಕಿರಣ್ 12,000, 15th ಕಿರಣ್ 12,000, 15th ಕಿರಣ್ 12,000. ನೆಕ್ಸ್ಟ್ 20th ರಾಹುಲ್ 16,000, 20th ರಾಹುಲ್ 16,000. ನೆಕ್ಸ್ಟು 25th ಗೌರವ್ 11,000, 25th ನಾವು ಎಷ್ಟು ಸೇಲ್ ಮಾಡಿದ್ದೀವೋ ಅಷ್ಟನ್ನು ಫಸ್ಟು ಬರ್ಕೊಬಿಡ್ಬೇಕು, 11,000. ನೆಕ್ಸ್ಟ್ ಏನು ಮಾಡಿದ್ದಾನೆ, 30th ಸುಭಾಷ್ 13,000, 30ನೇ ತಾರೀಕು ಸುಭಾಷ್ 13,000. ಇವಾಗ ಟೋಟಲ್ ಎಷ್ಟಿದೆ, 10, 15, 12, 16, 11, 13, ಟೋಟಲ್ ಅಮೌಂಟು 77,000 ಅಷ್ಟು ಇವನೇನು ಮಾಡಿದ್ದಾನೆ, ಆಕಾಶ್ ಸೇಲ್ ಮಾಡಿದ್ದಾನೆ. ಓಕೆನಾ, ಇವಾಗ ನಾವೇನು ಮಾಡ್ತೀವಿ, ಸೇಲ್ ಆ್ಯಂಡ್ ರಿಟರ್ನ್ ಡೇ ಬುಕ್ನ ಪ್ರಿಪೇರ್ ಮಾಡ್ತೀವಿ. ಓಕೆನಾ, ಇವಾಗ ಕ್ವಶನಲ್ಲಿ ಫಸ್ಟು ಯಾವ ಡೇಟು, 10th, ಅಜಯ್ ಏನು ಮಾಡಿದ್ದಾನೆ, ಯಾವುದೇ ರೀತಿ ರಿಟರ್ನ್ಸ್ನ ಕೊಟ್ಟಿಲ್ಲ. ಸೊ 10,000 ನಾವು ಡೈರೆಕ್ಟಾಗಿ ಇಲ್ಲೇ ತೊಗೊಬಿಡ್ತೀವಿ. ಓಕೆನಾ, ನೆಕ್ಸ್ಟು 12th ವಿಜಯ್ ಏನು ಮಾಡಿದ್ದಾನೆ, ರಿಟರ್ನ್ ಮಾಡಿದ್ದಾನೆ. 16th ಏನು ಮಾಡಿದ್ದಾನೆ, ರಿಟರ್ನ್ ಮಾಡಿದ್ದಾನೆ. ಸೊ ನಾವೇನು ಮಾಡ್ತೀವಿ, ಎಷ್ಟು ಅಮೌಂಟು, 15,000 ರಿಟರ್ನ್ಸಲ್ಲಿ ತೊಗೋತೀವಿ. ಇಲ್ಲಿ ನೋಡಿ, ಇದು ಗೂಡ್ಸ್ ಸೋಲ್ಡು, ಗೂಡ್ಸ್ ರಿಟರ್ನ್ ಇದು. ನೆಕ್ಸ್ಟು 15th ಕಿರಣ್ ಏನು ಮಾಡಿದ್ದಾನೆ, ಗೂಡ್ಸ್ ವರ್ತ್ ಆಫ್ ₹2,000 ರಿಟರ್ನ್ ಆನ್ 20th ಡಿಸೆಂಬರ್ ಅಂತ ಕೊಟ್ಟಿದ್ದಾನೆ. 15th ಏನು ಮಾಡಿದ್ದಾನೆ, ರಿಟರ್ನ್ ಎಷ್ಟು ಮಾಡಿದ್ದಾನೆ, 2,000 ರಿಟರ್ನ್ ಮಾಡಿದ್ದಾನೆ. ಈಗ 12,000ಅಲ್ಲಿ 2,000 ಹೋದರೆ ಇನ್ನು 10,000 ಏನಾಗಿರುತ್ತೆ, ಸೋಲ್ಡ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟು 20th ರಾಹುಲ್ ಏನು ಮಾಡಿದ್ದಾನೆ, 16,000 ಅಷ್ಟು ರಿಟೇನ್ ಮಾಡಿದ್ದಾನೆ, ಅಂದರೆ ಅಷ್ಟನ್ನು ಪರ್ಚೇಸ್ ಮಾಡಿದ್ದಾನೆ. 20th ಏನು ಮಾಡಿದ್ದಾನೆ, ಎಷ್ಟು ಅಮೌಂಟು, 16,000. ನೆಕ್ಸ್ಟ್ ಏನಿದೆ, 25th ಗೌರವ್ ಏನು ಮಾಡಿದ್ದಾನೆ, 11,000 ಅಷ್ಟು ಪರ್ಚೇಸ್ ಮಾಡಿದ್ದಾನೆ. 11,000 ಅಷ್ಟು ಇದು ಮಾಡಿದ್ದಾನೆ. ಬೇಕಂದರೆ ನೀವು ಇಲ್ಲಿ ನೇಮ್ಗಳು ಹಾಕ್ಕೊಳ್ಳಿ, ಅಜಯ್, ವಿಜಯ್, ಕಿರಣು, ರಾಹುಲ್, ಗೌರವ್. ಓಕೆನಾ, ಇವಾಗ ನೇಮ್ಗಳನ್ನು ಹಾಕ್ಕೊಂಡಿದ್ದೀವಿ ನಾವು. ಇವಾಗ ಟೋಟಲ್ ಎಷ್ಟು ಸೇಲ್ ಆಗಿದೆ ಮತ್ತು ಎಷ್ಟು ರಿಟರ್ನ್ ಆಗಿದೆ ಅಂತ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಗೂಡ್ಸ್ ರಿಟರ್ನ್ ಎಷ್ಟಾಗಿದೆ, 15 + 2 ಎಷ್ಟಾಗುತ್ತೆ, 17,000 ಆಗುತ್ತೆ. ಗೂಡ್ಸ್ ಸೋಲ್ಡು 10, 20, 30, 40, 7.
ಸೋಲ್ಡ್ ಎಷ್ಟಾಗಿದೆ 47 ಆಗಿದೆ. ಓಕೆನಾ, ಇದು ಅರ್ಥ ಆಯ್ತಲ್ವಾ? ಇವಾಗ ನೆಕ್ಸ್ಟು ಇದು ಸೇಮು ಈ ಮೆಥಡಲ್ಲೂ ನಾವು ಮಾಡಬೇಕು. ಇವಾಗ ನೆಕ್ಸ್ಟು ಸೇಲ್ ಆಫ್ ರಿಟರ್ನ್ ಡೇ ಬುಕ್ಕನ್ನು ಮಾಡೋಣ. ಫಸ್ಟು ಇಲ್ಲೇನು 3 ಕಾಲಮ್ಸ್ ಹಾಕೊಳ್ಳೋಣ. ಗೂಡ್ಸ್ ಸೆಂಟ್ ಫಾರ್ ಅಪ್ರೂವಲ್, ಗೂಡ್ಸ್ ರಿಟರ್ನ್, ಗೂಡ್ಸ್ ಸೋಲ್ಡ್. ಓಕೆನಾ, ಮೂರಲ್ಲೂ ಡೇಟು, ಕಸ್ಟಮರ್ ನೇಮ್, ಅಮೌಂಟ್, ಡೇಟ್ ಕಸ್ಟಮರ್ ನೇಮ್ ಅಮೌಂಟ್, ಡೇಟ್ ಕಸ್ಟಮರ್ ನೇಮ್ ಅಮೌಂಟನ್ನು ತೊಗೊಂಡಿದ್ದೀವಿ. ಫಸ್ಟ್ ಏನು ಗೂಡ್ಸ್ ಸೆಂಟ್ ಫಾರ್ ಅಪ್ರೂವಲ್. ಇವನೇನು ಮಾಡಿದ್ದಾನೆ, ಎಷ್ಟು ಸೆಂಡ್ ಮಾಡಿದಾನೋ ಅಷ್ಟನ್ನು ತೊಗೊಬಿಡೋಣ. ಯಾವುದ್ಯಾವುದು, ಅಜಯ್, ವಿಜಯ್, ಕಿರಣ್, ರಾಹುಲ್, ಗೌರವ್ ಪ್ಲಸ್ ಇಲ್ಲಿ ಸುಭಾಷ್ ಇದೆ. ಓಕೆನಾ, ಫಸ್ಟ್ ಇದನ್ನು ತೊಗೊಬಿಡೋಣ. ಡೇಟ್ ಎಷ್ಟು, 10th. ಅಜಯ್ ಎಷ್ಟು ಸೆಂಡ್ ಮಾಡಿದ, 10,000 ರೂಪೀಸ್ ಸೆಂಡ್ ಮಾಡಿದ್ದ. ನೆಕ್ಸ್ಟು 12th ವಿಜಯ್ ಎಷ್ಟು, 15,000. ನೆಕ್ಸ್ಟ್ 15th ಕಿರಣ್ 12,000. 20th ರಾಹುಲ್ 16,000. 25th ಗೌರವ್ 11,000. ನೆಕ್ಸ್ಟು 30th ಸುಭಾಷ್ದು ನಾವು ಯಾಕೆ ತೊಗೊಂಡಿಲ್ಲ ಅಂದರೆ, ಇಲ್ಲಿ ನೋಡಿ 31st ಅವನು ಬುಕ್ಕನ್ನು ಕ್ಲೋಸ್ ಮಾಡ್ತಿದ್ದಾನೆ. ಬಟ್ ಇವನು 30th ಅದೂ 31st ಡಿಸೆಂಬರ್ ಅದು ಏನೂ ಹೇಳೇ ಇಲ್ವಂತೆ. 15 ಡೇಸ್ ಅಷ್ಟೇ ಟೈಮ್ ಇರುತ್ತೆ. ಅಂದರೆ ಏನಾಗುತ್ತೆ, 15 ಡೇಸ್ ಅಂದರೆ 30ಯಿಂದ 15 ಡೇಸ್ ಅಂದರೆ Jan 14 ಆಗಿಬಿಡುತ್ತೆ. ಸೊ ಅಷ್ಟರಲ್ಲಿ ಏನಾಗುತ್ತೆ, ನಾವು ಬುಕ್ಕಲ್ಲಿ ಯಾವುದೇ ರೀತಿ ಎಂಟ್ರಿ ಮಾಡೋಕ್ಕಾಗಲ್ಲ. ಸೊ ಇವಂದು ಯಾವುದೇ ಅಡ್ಜಸ್ಟ್ಮೆಂಟ್ ಇದ್ದು ನಾವು ತೊಗೊಂಡೇ ಇಲ್ಲ. ಓಕೆನಾ, ನೆಕ್ಸ್ಟು ಅಜಯ್ ಯಾವುದಾದ್ರು ಗೂಡ್ಸನ್ನು ರಿಟರ್ನ್ ಮಾಡಿದಾನೆ ಇಲ್ಲ ಫುಲ್ ಸೋಲ್ಡ್ ಆಗಿದೆಯಾ. ನೋ ಇನ್ಫಾರ್ಮೇಷನ್ ಟಿಲ್ 31st ಡಿಸೆಂಬರ್ ಅಂದರೆ ಎಲ್ಲ ಸೋಲ್ಡ್ ಆಗಿದೆ ಅಂತ ಅರ್ಥ. ಯಾವಾಗ ಸೋಲ್ಡ್ ಆಗಿರೋದಿದು, ಡಿಸೆಂಬರ್ 25th. 25th. ಕಸ್ಟಮರ್ ನೇಮ್ ಏನು, ಅಜಯ್. ಎಷ್ಟು, 10,000 ರೂಪೀಸ್. ಅಷ್ಟು 10,000 ಗೂಡ್ಸು ಇವನೇ ತೊಗೊಂಡಿದ್ದಾನೆ. ನೆಕ್ಸ್ಟು ವಿಜಯ್ ಏನು ಮಾಡಿದ್ದಾನೆ, ರಿಟರ್ನ್ಡ್ ಆನ್ 16th ಡಿಸೆಂಬರ್. ಸೊ ನಾವೇನು ಮಾಡ್ತೀವಿ, ರಿಟರ್ನ್ ಕಾಲಮಲ್ಲಿ ತೊಗೊಳ್ತೀವಿ. ಡೇಟ್ ಯಾವಾಗ, 16th ಡಿಸೆಂಬರ್ ಅಂತೆ. ಯಾರು ರಿಟರ್ನ್ ಮಾಡಿರೋದು, ವಿಜಯ್. ಅವನೆಷ್ಟು 15,000 ರೂಪೀಸ್ ಇದ್ದಿದ್ದು 15,000 ರಿಟರ್ನ್ ಮಾಡಿದ್ದಾನೆ. ಇವಾಗ ನೆಕ್ಸ್ಟು ಕಿರಣ್ ಏನು ಮಾಡಿದ್ದಾನೆ, ಗೂಡ್ಸ್ ವರ್ತ್ ₹2,000 ರಿಟರ್ನ್ ಆನ್ 20th ಡಿಸೆಂಬರ್. 28 ಡಿಸೆಂಬರಲ್ಲಿ ಏನು ಮಾಡಿದ್ದಾನೆ, 12,000 ರೂಪಾಯಿ ಗೂಡ್ಸನ್ನು ತೊಗೊಂಡು 2,000 ರೂಪಾಯಿ ಗೂಡ್ಸನ್ನು ರಿಟರ್ನ್ ಮಾಡಿದ್ದಾನೆ. ಇದನ್ನ ಮಿಕ್ಕಿದ 10,000 ಗೂಡ್ಸನ್ನು ಸೇಲ್ ಮಾಡಿದ್ದಾನೆ. ಓಕೆನಾ, ಇವಾಗ ಯಾವ ಡೇಟ್ ಅದು, 20th ಡಿಸೆಂಬರ್ ಅಂತ ಇದೆ. ಇಲ್ಲಿ ನೋಡಿ ಗೂಡ್ಸ್ ರಿಟರ್ನ್ ಎಷ್ಟು ರಿಟರ್ನ್ ಮಾಡಿದ್ದಾನೆ, 2,000 ಅಷ್ಟು ರಿಟರ್ನ್ ಮಾಡಿದ್ದಾನೆ. ನೆಕ್ಸ್ಟ್ ಇನ್ನು ಮಿಕ್ಕಿದೇನು ಮಾಡಿದ್ದಾನೆ, ಸೇಲ್ ಮಾಡಿದ್ದಾನೆ. ಈಗ 12,000ಅಲ್ಲಿ 2,000 ಹೋದ ರಿಮೈನಿಂಗ್ ಎಷ್ಟಿದೆ, 10,000 ಇದೆ. ಇವಾಗ ನೆಕ್ಸ್ಟು ರಾಹುಲ್ 16,000 ಗೂಡ್ಸ್ ರಿಟೈನ್ಡ್ ಆನ್ 21st ಡಿಸೆಂಬರ್. ರಿಟೈನ್ಡ್ ಅಂದರೆ ಏನು, ಎಲ್ಲ ಸೇಲ್ ಮಾಡಿದ್ದಾನೆ ಅಂತ. ಇವನು ಯಾವುದೇ ರೀತಿ ರಿಟರ್ನ್ ಮಾಡಿಲ್ಲ, ರಿಟೈನ್ ಮಾಡಿದ್ದಾನೆ. ಅದು ಎಷ್ಟನೇ ತಾರೀಕು, 21st ಡಿಸೆಂಬರ್. ರಾಹುಲ್ ಎಷ್ಟು ಅಮೌಂಟು, 16,000. ಇವಾಗ ನೆಕ್ಸ್ಟು ಗೌರವ್ 11,000 ಗೂಡ್ಸ್ ರಿಟೈನ್ಡ್ ಆನ್ 28th ಡಿಸೆಂಬರ್. ಏನು ಮಾಡಿದ್ದಾನೆ, ಇವನು ಎಲ್ಲ ಗೂಡ್ಸನ್ನು ಸೇಲ್ ಮಾಡಿಬಿಟ್ಟಿದ್ದಾನಂತೆ. ಅದು ಯಾವಾಗ, 28th ಡಿಸೆಂಬರಲ್ಲಿ. ಏನಿವನು ಗೌರವ್ 11,000. ಇವಾಗ ಇಷ್ಟನ್ನು ನಾವು ಆ್ಯಡ್ ಮಾಡಬೇಕು. ಇವಾಗ ನಮಗಿದು 10, 15, 12, 16 ಇದೆ. ಎಷ್ಟು ಬಂತು, 77,000 ಬಂದಿದೆ. ನೆಕ್ಸ್ಟು 15 + 2 17,000. ಇದು 10, 20, 30, 40, 47. ಇಲ್ಲಿ ನೋಡಿ ಆನ್ಸರ್ ಕರೆಕ್ಟಾ ತಪ್ಪ ನೋಡೋಣವಾ. ಇಲ್ಲಿ ನೋಡಿ ಇಲ್ಲೇ ಎಷ್ಟು ಬಂದಿದೆ ನಮಗೆ, 77,000 ಬಂದಿದೆ. ಇಲ್ಲೇ 77,000 ಬಂದಿದೆ. ಇಲ್ಲಿ 47 ಬಂದಿದೆ, ಇಲ್ಲೂ 47. ಇಲ್ಲಿ 17 ಬಂದಿದೆ, ಇಲ್ಲೂ 17 ಬಂದಿದೆ. ತುಂಬ ಈಸಿ ಇದೆ ಪ್ರಾಬ್ಲಮ್. ಅವ್ನು ಎಷ್ಟು ರಿಟರ್ನ್ ಮಾಡಿದ್ದಾನೆ, ಎಷ್ಟು ಅವ್ನು ಸೇಲ್ ಮಾಡಿದ್ದಾನೆ, ಇಷ್ಟನ್ನೇ ನಾವು ನೋಡೋದು. ಇವಾಗ ನೆಕ್ಸ್ಟು ಏನು ಮಾಡ್ಬೇಕು ನಾವು, ಏನು ಕೊಟ್ಟಿದ್ದಾನೆ, ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ ಟೋಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಟೋಟಲ್ ಅಕೌಂಟ್ ಏನು ಮಾಡಿರ್ತೀವಿ, ಇವಾಗ ಇದೇನು 77,000 ಇದೆಯಲ್ಲ, ಅದೇನಾಗುತ್ತೆ, ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಇವಾಗ ನೋಡಿ ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ ಟೋಟಲ್ ಅಕೌಂಟು, ಡೇಟು ಪರ್ಟಿಕ್ಯುಲರ್ ಅಮೌಂಟ್, ಡೇಟು ಪರ್ಟಿಕ್ಯುಲರ್ ಅಮೌಂಟು. ಇವಾಗ ಫಸ್ಟ್ ಏನು ತೊಗೋತೀವಿ ನಾವು, 31st ಡಿಸೆಂಬರ್.
ನಾವು ಆ ಬುಕ್ಕನ್ನ ಕ್ಲೋಸ್ ಮಾಡ್ತೀವಿ. ಅದು ಇದನ್ನೇನಂತ ತಗೊಳ್ತೀವಿ? ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್. ಎಷ್ಟಿದೆ ಇಲ್ಲಿ? 77,000 ಇದೆ. ಅದನ್ನೇನು ಮಾಡ್ತೀವಿ? ಇಲ್ಲಿ ತಗೊಳ್ತೀವಿ. ಇವಾಗ ಇದೊಂದೇ ಇರೋದಲ್ವಾ, ಸೊ ಇಲ್ಲಿ 77,000 ಹಾಕ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಡೆಬಿಟ್ ಸೈಡ್ ಯಾವ್ದು ತೊಗೊಳ್ತೀವಿ ನಾವು? ಇವಾಗ 31st ಡಿಸೆಂಬರ್. ಫಸ್ಟ್ ಯಾವ್ದು ತೊಗೋತೀವಿ? ರಿಟರ್ನ್ಸ್ ತೊಗೊಳ್ತೀವಿ. ಎಷ್ಟು ರಿಟರ್ನ್ಸ್ ಆಗಿದೆ ನಮಗೆ? ಇಲ್ಲಿ ನೋಡಿ, ರಿಟರ್ನ್ಸ್ ಎಷ್ಟಾಗಿದೆ? 17,000 ಆಗಿದೆ. ಸೇಲ್ಸ್ ಎಷ್ಟಾಗಿದೆ? 47,000 ಆಗಿದೆ. ರಿಟರ್ನ್ಸ್ ಎಷ್ಟಾಗಿದೆ? 17,000. ನೆಕ್ಸ್ಟು ಸೇಲ್ಸ್ 47,000. 40, 50, 7. ಇನ್ನು ನಮಗೆ ಎಷ್ಟು ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ? ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಾಗ್ತಾ ಇದೆ ನಮಗಿಲ್ಲಿ? 13,000. 13,000 ಯಾಕಂದರೆ ಇಲ್ಲಿ ನೋಡಿ 77,000 ಇದೆ. 77,000ಅಲ್ಲಿ ಇದೆರಡನ್ನೂ ಆ್ಯಡ್ ಮಾಡಿ ಮೈನಸ್ ಮಾಡಿದ್ರೆ ಇನ್ನು 13,000 ನಮಗೆ ಮಿಕ್ಕುತ್ತೆ. ಇವಾಗ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆಯಲ್ಲ, ಇಲ್ಲೇನಾಗುತ್ತೆ? ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗುತ್ತೆ. ಎಷ್ಟು? 13,000 ರುಪೀಸ್. ಇದು ನಿಮಗೆ 14 ಮಾರ್ಕ್ಸಿಗೆ ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್ ಕ್ವಶನು. ಕ್ಲೀನಾಗಿ ಕಲ್ತ್ಕೊಳ್ಳಿ ಆ್ಯಂಡ್ ತುಂಬ ಈಸಿ ಇದೆ. ನಿಮ್ಗೆ ಏನಾದರೂ ನೋಟ್ಸ್ ಬೇಕಂದರೆ ನಾನು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಹೋಗಿ ನನಗೆ DM ಮಾಡಿದೆ ಇನ್ಸ್ಟಾದಲ್ಲಿ, ನಾನು ನಿಮಗೆ ನೋಟ್ಸನ್ನು ಸೆಂಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸಿಂದ ಎಲ್ಲನೂ. ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.